ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಯೋಗ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಒಂದು ದಾಖಲೆಯ 3.5 ಲಕ್ಷ ಜನಸಾಮಾನ್ಯರು ಆ ಯೋಗ ದಿನಾಚರಣೆ ಭಾಗವಹಿಸ್ತಾ ಇರೋದು ಒಂದು ಸಂತೋಷದ ಸಂಗತಿ. ಇದರ ಮುಖಾಂತರ ಒಂದು ಆರೋಗ್ಯದ ಒಂದು ಬದಲಾವಣೆ ಮತ್ತು ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಏನಿದೆ ಯೋಗ, ಅದನ್ನು ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಅದನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಇದರ ಮುಖಾಂತರ ಭಾಳ ಒಂದು ಯುವ ಜನಾಂಗದಲ್ಲಿ ಭಾಳಷ್ಟು ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಇಲ್ಲ, ಅವರು ಮಾನ್ಯ ಅಮಿತ್ ಶಾ ಅವರು ಬಂದಿದ್ದು ಒಂದು ಖಾಸಗಿ ಕಾರ್ಯಕ್ರಮಕ್ಕೆ. ನಿರ್ಮಲಾನಂದ ಸ್ವಾಮೀಜಿಯವರ BGS ಮೆಡಿಕಲ್ ಕಾಲೇಜು ಕ್ಯಾಂಪಸ್ಸನ್ನು ಉದ್ಘಾಟನೆ ಮಾಡೋ ಸಲುವಾಗಿ ಬಂದಿದ್ದರು. ಮತ್ತು ಬಂದಾಗ ಸಹಜವಾಗಿ ಕೆಲವೊಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರು ಸಹಜವಾಗಿ ಅಲ್ಲಿ ಬೆಂಗಳೂರಲ್ಲಿದ್ದಂಥವ್ರು ಭೇಟಿ ಆಗ್ತಾರೆ. ಅದ್ರ ಬಿಟ್ಟು ಯಾವುದೇ ರೀತಿಯಾದ ಒಂದು ರಾಜಕೀಯ ಚಿಂತನೆ ಆಗಲಿ ರಾಜಕೀಯ ಚರ್ಚೆ ನಡೆದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನೋಡ್ರಿ, ಈಗ ಸಾಕಷ್ಟು ಗೊಂದಲ ನಿವಾರಣೆ ಆಗಿದೆ. ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿದ್ದಾವೆ. ಆದಷ್ಟು ಬೇಗ ಅವೆಲ್ಲವೂ ಸಹಿತ ಇತ್ಯರ್ಥ ಆಗ್ತವೆ ಅಂತ ನಂಗೆ ವಿಶ್ವಾಸ. ಹಿಂದೆ ಬಸವರಾಜ ರಾಯರೆಡ್ಡಿಯವರು ಈ ಒಂದು ಸರ್ಕಾರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿದರು. ಅದೇ ರೀತಿ ಇವತ್ತು BR ಪಾಟೀಲ್ರು ಅವರ ಒಂದು ಅದು ಜಮೀರ್ ಅಹಮದ್ ಅವರ ಸೆಕ್ರೆಟರಿ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ಅವ್ರ ಕ್ಷೇತ್ರದ ಉದಾಹರಣೆ ಕೊಟ್ಟರು. ಇಡೀ ರಾಜ್ಯದಲ್ಲಿ ಅದೇ ಪರಿಸ್ಥಿತಿ ಇದೆ. ಅವರ ಕ್ಷೇತ್ರದಲ್ಲಿ ಇವತ್ತೇನು ಮನೆಗಳ ವಿತರಣೆ ಆಗ್ತಾ ಇದೆ, ಹಣವನ್ನು ಕೊಟ್ಟಂಥವ್ರಿಗೆ ಮನೆಗಳ ವಿತರಣೆ ಆಗ್ತದೆ. ನಾನು ಶಿಫಾರಸು ಮಾಡಿದಂಥ ವ್ಯಕ್ತಿಗಳಿಗೆ ಒಬ್ಬರಿಗೂ ಆಗಲಿಲ್ಲ ಅನ್ನುವಂಥ ಒಂದು ತಮ್ಮ ಅಳಿಲನ್ನು ತೋಡ್ಕೊಂಡಿದ್ದಾರೆ. ಇದರ ಮುಖಾಂತರ ಹಣ ಕೊಟ್ಟರು ಎಲ್ಲೋ ಕೆಲಸ ಆಗ್ತದೆ ಅನ್ನೋಂಥದ್ದು ಒಂದು ಉದಾಹರಣೆ. ಅದಕ್ಕಾಗಿ ಭ್ರಷ್ಟಾಚಾರದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವೇ ನಾವು ಮಾತಾಡ್ತಿದ್ವಿ. ಅತಿ ಮಿತಿಮೀರಿದಂಥ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ನಡೆದು ಅಂಥೇಳಿ ಅದಕ್ಕೆ ಪ್ರೈಮಾಫೇಸಿಯ ಪ್ರೂವ್ ಇವತ್ತು BR ಪಾಟೀಲ್ರ ಒಂದು ಹೇಳಿಕೆಯಿಂದ ಬಂದದ. ಅವರು ಆಡಿಯೋ ರಿಲೀಸ್ ಆದಮೇಲೆ ಅದರ ಮುಖಾಂತರ ಈ ಒಂದು ಸರ್ಕಾರದ ಭ್ರಷ್ಟಾಚಾರ ಇವತ್ತು ಏನು ತಾಂಡವ ಆಡ್ತಾ ಇದೆ ಅದು ಹೊರಗೆ ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಇದ್ರ ಜೊತೆಗೆ ಇನ್ನೊಂದು, ನಿನ್ನೆ ಬೆಳಗಿನ ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ ಸ್ಟೇಟ್ಮೆಂಟು. ಕೃಷ್ಣ ಬೈರೇಗೌಡರು ಈ ರಾಜ್ಯದ ಕಂದಾಯ ಮಂತ್ರಿಗಳು, ಭಾಳ ಜವಾಬ್ದಾರಿ ಇರುವಂಥ ಇಲಾಖೆ ಅದು. ಅಲ್ಲಿ ಒಂದು ತಹಶೀಲ್ದಾರ್ ಕಚೇರಿಗೆ, ಬೆಂಗಳೂರಿನ ತಹಶೀಲ್ದಾರ್ ಕಚೇರಿಗೆ ಅವರು ಭೇಟಿ ಕೊಟ್ಟಾಗ ಅಲ್ಲಿ ಸಾರ್ವಜನಿಕರ ಅಳಿಲನ್ನು ಕೇಳಿದಾಗ ಭಾಳಷ್ಟು ಅಲ್ಲಿ ಜನರು ಹೇಳಿದ್ದು, ನಾವು ಯಾವುದೋ ಅರ್ಜಿ ಕೊಟ್ಟರೆ ಯಾವುದೋ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟು ಯಾವುದೋ ಸರ್ಟಿಫಿಕೇಟ್ ಬೇಕಂದರೆ ತಿಂಗಳುಗಟ್ಟಲೆ ಅಲ್ಲಾಡಬೇಕು. ಯಾರು ಹಣ ಕೊಡ್ತಾರೆ ಅದು ಒಂದೇ ದಿವಸದಲ್ಲಿ ಕ್ಲಿಯರ್ ಆಗ್ತದೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ ಅಂತಂದಾಗ ಅವರು ಅಲ್ಲಿದ್ದಂಥ ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿದ್ದಾರೆ. ಮತ್ತು ಎಲ್ಲಿವರೆಗೆ ಹೇಳಿದ್ದಾರೆ ಅಂದರೆ, ಇನ್ಮೇಲೆ ನೀವು ತಹಶೀಲ್ದಾರ್ ಕಚೇರಿ ಮುಂದೆ ಒಂದು ದೊಡ್ಡದಾದಂಥ ಬೋರ್ಡ್ ಹಾಕಿಬಿಡಿ, ಇಂಥ ಕೆಲಸಕ್ಕೆ ಇಷ್ಟು ಹಣ, ಇಂಥ ಕೆಲಸಕ್ಕೆ ಇಷ್ಟು ಹಣ ಅಂಥೇಳಿ. ಅಂದರೆ ಅವ್ರ ಗಮನಕ್ಕೆ ಇವತ್ತು ಬಂದದಂದಮೇಲೆ ಮಂತ್ರಿಗಳು ಮತ್ತು BR ಪಾಟೀಲ್ರ ಈ ಹೇಳಿಕೆಗಳು, ಹಿಂದೆ ಬಸವರಾಜ ರಾಯರೆಡ್ಡಿಯವರ ಹೇಳಿಕೆಗಳು, ಇವೆಲ್ಲ ನೋಡಿದಾಗ ಇವತ್ತು ಭ್ರಷ್ಟಾಚಾರ ಮಿತಿಮೀರಿದೆ. ಬಹುಶಃ ಯಾರು ಹೇಳೋರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಜನಸಾಮಾನ್ಯರು ಬಡವರಿಗೆ ಭಾಳಷ್ಟು ತೊಂದರೆ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳ್ತೀನಿ. ಅದಕ್ಕಾಗಿ ಸರ್ಕಾರ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ ಮತ್ತು ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಹಿಡಿತವನ್ನು ಕಳ್ಕೊಂಡಿದ್ದಾರೆ. ಆದಷ್ಟು ರಾಜೀನಾಮೆ ಕೊಟ್ಟು ಹೋಗುವುದು ಚಲೋ ಅಂತ ನಾನು ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.